ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನಮ್ಮ ಮಧ್ಯದಲ್ಲಿ ಜೀವಿಸುವ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಜೀವ ಉಳ್ಳುವ ದೇವರು ಆಗಿದ್ದಾನೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಜೀವ ಸ್ವರೂಪನೂ ಆಗಿದ್ದಾನೆ. ಆತನು ಒಳ್ಳೆ ದೇವರು. ಹಲ್ಲೆಲೂಯ. ಆತನ ಹಾಗೆ ದೇವರೇ ಇಲ್ಲ ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಆತನ ಹಾಗೆ ದೇವರು ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನು ಹಾಗೆ ಮತ್ತೊಬ್ಬ ದೇವರಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸು ನಿಮ್ಮ ಜೀವನದಲ್ಲಿ ಬಂದು ದೊಡ್ಡ ದೊಡ್ಡ ಕಾರ್ಯ ಮಾಡೋದಕ್ಕಾಗಿ ಆ ಯೇಸು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಆ ಯೇಸು ಶಕ್ತನಾಗಿರುವ ದೇವರಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆ ದೇವರು ಆಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾವು ನಂಬಿಕೆ ಮುಖ್ಯ. ನಾವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಬೇಕು. ಯೇಸು ಸ್ವಾಮಿ ಮೇಲೆ ಯಾವಾಗ ನಾವು ನಂಬಿಕೆ ಇಡುತ್ತೇವೋ ಆಗ ಸೈತಾನಕ್ಕೆ ಎದುರಿಸುವ ಶಕ್ತಿ ಯೇಸುವಿನಿಂದ ಬರುತ್ತದೆ. ಹಲ್ಲೆಲೂಯ. ಸೈತಾನವನ್ನು ತುಳಿಯುವ ಶಕ್ತಿ ಯೇಸುವಿನಿಂದ ಬರುತ್ತದೆ. ದೇವರ ವಾಕ್ಯ ಹೀಗೆ ಹೇಳುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿಮಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ಲೋಕ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ ನಾವು ನೋಡುವಾಗ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಗಳನ್ನು, ಸಮಸ್ತ ಬಲ್ಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಹಲ್ಲೆಲೂಯ. ಶ್ರೇಷ್ಠವಾಗಿ ದೇವರ ವಾಕ್ಯ ಹೇಳುತ್ತದೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂದು ಹೇಳುತ್ತದೆ. ಭಯಪಡಬೇಡಿರಿ. ಹಲ್ಲೆಲೂಯ. ಭಯ ಪಡಬೇಡಿರಿ. ನಿನ್ನನ್ನು ಸೃಷ್ಟಿ ಮಾಡಿರುವ ಕರ್ತನಾದ ಯೇಸು ಕ್ರಿಸ್ತನೇನು ಹೇಳ್ತಾನೆ ಗೊತ್ತಾ? ನಿಮಗೆ ಯಾವ ಕೇಡು ಮಾಡುವುದೇ ಇಲ್ಲ ಎಂದು ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾವ ಕೇಡನ್ನು ನಿಮಗೆ ಮಾಡುವುದಿಲ್ಲ. ನೀವು ಭಯಪಡಬೇಡಿರಿ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಿರಿ. ಯೇಸು ಕ್ರಿಸ್ತನು ಅಂದರೆ ಆತನು ಜೀವ ಸ್ವರೂಪನು, ಆತನು ಜೀವ ಉಳ್ಳ ದೇವರು, ಆತನು ನಿಮ್ಮನ್ನು ಸೃಷ್ಟಿ ಮಾಡಿರುವ ದೇವರು, ಆತನು ನಿಮ್ಮನ್ನು ಬಲ್ಲಾತನು. ನೀವು ತಾಯಿ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ಹೆಸರಿಡಿದು ಕರೆದಾತನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಹೆಸರಿಡಿದು ಕರೆದಾತನು. ಈ ದೇವರನ್ನು ನಂಬಿ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನನ್ನು ನಂಬಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನು ನಂಬಿ ನೀವು ಪ್ರಾರ್ಥನೆ ಮಾಡುವಾಗ ಯೇಸುವಿನಲ್ಲಿರುವ ಆ ಬಲ, ಯೇಸುವಿನಲ್ಲಿರುವ ಆ ಶಕ್ತಿ ನಿಮ್ಮ ಮೇಲೆ ಇಳಿಯುವುದರಿಂದ ನಿಮಗೆ ಸೈತಾನ ನೋಡಿ ಹೆದರುತ್ತದೆ. ನೋಡಿರಿ, ಸೈತಾನನು ಯೇಸುವಿಗೆ ನೋಡಿ ಏನು ಹೇಳುತ್ತದೆ? ಇಗೋ, ಈತನು ದೈವ ಕುಮಾರನು, ನನ್ನ ಗುಡವೇ ನಿನಗೆ ಯಾಕೆ ಎಂದು ಹೇಳುತ್ತದೆ. ಯಾವಾಗ ಆ ಯೇಸುವಿನ ಶಕ್ತಿ, ಆ ಯೇಸು ಕ್ರಿಸ್ತನಲ್ಲಿರುವ ಮಹಿಮೆಯನ್ನು ನಿಮ್ಮ ಮೇಲೆ ಬರಬೇಕಾದರೆ ನೀವು ಪ್ರತಿದಿನ ಯೇಸುವನ್ನು ಪ್ರಾರ್ಥನೆ ಮಾಡಬೇಕು, ಯೇಸುವನ್ನು ಧ್ಯಾನ ಮಾಡಬೇಕು, ಯೇಸುವಿನ ವಾಕ್ಯಗಳನ್ನು ಓದಬೇಕು. ಆಗ ಆ ಯೇಸು ಕ್ರಿಸ್ತನಲ್ಲಿರುವ ಶಕ್ತಿಗಳನ್ನು ನಿಮ್ಮ ಮೇಲೆ ನೆಲೆಗೊಂಡಿರುತ್ತದೆ. ನಿಮ್ಮ ಮೇಲೆ ಯೇಸುವಿನಲ್ಲಿರುವ ಆ ಶಕ್ತಿ ನೆಲೆಗೊಂಡಿರುವಾಗ ಸೈತಾನು ನಿಮ್ಮನ್ನು ನೋಡಿ ಹೆದರುತ್ತದೆ. ಸೈತಾನು ನಿಮ್ಮನ್ನು ನೋಡಿ ಮಧುರಗೊಳ್ಳುತ್ತದೆ. ಸೈತಾನು ನಿಮ್ಮನ್ನು ನೋಡಿ ಅಡ್ಡ ಬೀಳುತ್ತದೆ. ಹಲ್ಲೆಲೂಯ. ಯಾವಾಗ ನಮ್ಮ ಹತ್ರ ಪರಿಶುದ್ಧ ಆತ್ಮ ಇರೋದಿಲ್ಲವೋ, ಯಾವಾಗ ನಮ್ಮ ಹತ್ರ ದೇವರ ಆತ್ಮ ಇರೋದಿಲ್ಲವೋ ಆಗ ಸೈತಾನ ನಮ್ಮಲ್ಲಿ ವಾಸ ಮಾಡುತ್ತಾನೆ. ಸೈತಾನ ನಮ್ಮಿಂದ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿಸುತ್ತಾನೆ. ಸೈತಾನ ನಾವು ಮಾಡಬಾರದ ಕೆಲಸಗಳನ್ನು ಸೈತಾನ ನಮ್ಮ ಕೈಯಿಂದ ಮಾಡಿಸುತ್ತಾನೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ಯೇಸುವಿನಲ್ಲಿ ಯಾವಾಗಲೂ ನೆಲೆಗೊಂಡಿರಬೇಕು.
ಹಲ್ಲೆಲೂಯಾ. ನಾವು ಯಾವಾಗಲೂ ಯೇಸುವಿನ ಜೊತೆ ಇರಬೇಕು. ನಾವು ಅಂದರೆ ಯಾವಾಗಲೂ ನಾವು ದೇವರ ವಾಕ್ಯಗಳನ್ನು ಓದಬೇಕು, ದೇವರಿಗೆ ನಾವು ಸ್ತುತಿ ಮಾಡಬೇಕು, ದೇವರ ನಾಮಕ್ಕೆ ನಾವು ಮಹಿಮೆ ಪಡಿಸಬೇಕು. ಯಾವಾಗಲೂ ಪ್ರತಿ ನಿಮಿಷ ಯೇಸುವಿಗೆ ನಾವು ಸ್ತುತಿ ಮಾಡಬೇಕು, ಯೇಸುವಿನ ನಾಮಕ್ಕೆ ನಾವು ಕೊಂಡಾಡಬೇಕು. ಯಾಕಂದರೆ ಕರ್ತನಾದ ಯೇಸು ಒಳ್ಳೆಯವನ ಆಗಿದ್ದಾನೆ, ಕರ್ತನಾದ ಯೇಸು ಒಳ್ಳೆಯವನ ಆಗಿದ್ದಾನೆ. ಆತನು ಒಳ್ಳೆ ದೇವರಾಗಿದ್ದಾನೆ, ಆತನ ಹೊರತು ದೇವರಿಲ್ಲ. ಯೇಸು ನಿಜವಾಗ್ಲೂ ದೇವಕುಮಾರನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಸಮಾಧಾನ ಬೇಕು, ನಮಗೆ ಸಂತೋಷ ಬೇಕು, ನಮಗೆ ನೆಮ್ಮದಿಯನ್ನು ಬೇಕಾದರೆ ಸಮಾಧಾನದ ಪ್ರಭುವನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು, ಶಾಂತಿದಾಯಕನಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರು ಹೇಳಿದ್ದಾನೆ, ಪ್ರಾರ್ಥನೆ ಮಾಡಿ ನೀವು ಏನೇನು ಕೇಳಿಕೊಳ್ಳುವಿರೋ, ಪ್ರಾರ್ಥನೆ ಮಾಡಿ ಏನೇನು ಕೇಳಿಕೊಳ್ಳುವಿರೋ ಖಂಡಿತವಾಗಿ ಅದನ್ನು ಹೊಂದಿಕೊಳ್ಳುವಿರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ವಾಕ್ಯಗಳನ್ನು ನಂಬಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಕೆಲಸಕ್ಕೆ ಹೋಗುವಾಗಲಾಗಲಿ ಬರುವಾಗಲಾಗಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಮನೆಯಲ್ಲಿ ಇರುವಾಗಲೂ ದೇವರಿಗೆ ಸ್ತುತಿ ಮಾಡಬೇಕು. ಅಂದರೆ ಸೈತಾನಿಗೆ ನಮ್ಮೊಳಗೆ ಬರುವುದಕ್ಕಾಗಿ ಅವಕಾಶ ಕೊಡಬಾರದು. ಹೊಟ್ಟೆ ಕಿಚ್ಚಿನ ಆತ್ಮ ಇದು ಸೈತಾನದ ಆತ್ಮವಾಗಿದೆ. ಹಲ್ಲೆಲೂಯಾ. ನಾವು ಇನ್ನೊಬ್ಬರದು ಮಾತಾಡೋದು ಇದು ಸೈತಾನ ಆತ್ಮವಾಗಿದೆ. ಅವರು ಹಾಗಿದ್ದಾರೆ, ಇವರು ಹಾಗಿದ್ದಾರೆ, ಅವ್ರೇನು ಮಾಡ್ತಾರೋ ಇವರೇನು ಮಾಡ್ತಾರೋ ಅಂತ ಹೇಳುವುದು ಆತ್ಮ. ಇದು ಸೈತಾನದ ಆತ್ಮವಾಗಿದೆ. ಇದಕ್ಕೆ ನಾವು ಅವಕಾಶ ಕೊಡಬಾರದು. ನಾವು ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತುತಿ ಮಾಡಬೇಕು. ಯೇಸು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನೆಂದು ಯಾವಾಗಲೂ ಹೇಳಬೇಕು. ಯೇಸು ನಮ್ಮ ಬಲವಾದ ಬುರ್ಜಾಗಿದ್ದಾನೆಂದು ಹೇಳಬೇಕು. ಯೇಸು ಯಾವಾಗಲೂ ನಮ್ಮನ್ನು ಕಾಯುವ ದೇವರಾಗಿದ್ದಾನೆಂದು ಸ್ತೋತ್ರ ಮಾಡಬೇಕು. ನಾವು ಯಾವಾಗ ಸ್ತುತಿ ಆರಾಧನೆ ನಮ್ಮ ಬಾಯಲ್ಲಿರುತ್ತದೋ ಹೃದಯದೊಳಗೆ ಆ ಸೈತಾನ ಬರುವುದಿಲ್ಲ, ನಮ್ಮ ಶರೀರಕ್ಕೆ ಸೈತಾನ ಮುಟ್ಟುವುದಿಲ್ಲ. ಯೇಸುವಿನ ಶಕ್ತಿ ಅದು ಬಲವಾದ ಶಕ್ತಿ. ಯೇಸುವಿನ ಶಕ್ತಿ ಅದು ಬಲವಾದ ಶಕ್ತಿ. ನಿಮ್ಮನ್ನು ದೇವರು ಅನೇಕ ಪರಿಸ್ಥಿತಿಗಳಿಂದ ಬಿಡಿಸಿ ಕಾಯುವ ದೇವರಿದ್ದಾನೆ. ಭಯಪಡಬೇಡಿರಿ, ದೇವರು ನಿಮ್ಮ ಸಂಗಡಿದ್ದಾನೆ, ನಿಮ್ಮನ್ನು ಖಂಡಿತವಾಗಿ ಆಶೀರ್ವಾದ ಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಮುಂದೆ ಸಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.